ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ಕೂಡ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಎಲ್ಲರೂ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಸ್ವಲ್ಪ ಪೆಂಡಲೆಲ್ಲ ಅಂದರೆ ಏನೆಲ್ಲ ಬ್ಯಾಲೆನ್ಸ್ ಇದೆ ಅದೆಲ್ಲ ಕಟ್ತಾ ಇದ್ರು. ಹಾಗೆಯೇ ಹಸು ನೋಡ್ಬಿಟ್ಟು ಅಚ್ಚು, ಹಾಗಾಗಿ ಅಲ್ಲೇ ನಿಲ್ಲಿಸ್ಕೊಂಡು ಸ್ವಲ್ಪ ತೋರಿಸ್ತಾ ಇದ್ದೆ. ಏಕೆಂದರೆ ಅವನಿಗೆ ಸ್ವಲ್ಪ ಇಷ್ಟ. ಸುಮಾರು ವ್ಲಾಗುಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಚ್ಚುಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಅಂತ ಹೇಳಿ. ಹಾಗೆಯೇ ಇದನ್ನು ಕಟ್ಟೋದನ್ನು ಕೂಡ ಅಚ್ಚುಗೆ ತೋರಿಸ್ತಾ ಇದೆ. ಅಂದರೆ ಎಲ್ಲ ಚೆನ್ನಾಗಿ ಮಳೆ ಬಂದಿತ್ತಲ್ವ ನೈಟ್ ಎಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ನೆಂದಿತ್ತು, ಎಲ್ಲ ಚೆನ್ನಾಗಿ ಗಾಳಿಗೆಲ್ಲ ಹಾರಿದೆ. ಬಟ್ ಇದು ಏನೋ ಎಲ್ಲ ಸುತ್ತೆತ್ತಿಟ್ಟಿದ್ರಲ್ವ, ಹಾಗಾಗಿ ಇದೇನು ನೆಂದಿರಲಿಲ್ಲ. ಎಲ್ಲ ಕೂಡ ರೆಡಿ ಮಾಡಿದ್ರು. ಹಾಗೆಯೇ ಓಲಗದವ್ರು ಕೂಡ ಬಂದು ಮನೆ ಹತ್ರ ಓಲ್ಗನ್ನ ಬಡಿದ್ರು. ಹಾಗೆಯೇ ಒಂದು ಸೈಡು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಹಚ್ತಾ ಇದ್ರು. ಒಂದು ಸೈಡು ಅಡುಗೆ ಭಟ್ರೆಲ್ಲ ಅಡುಗೆಗೆ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆನ ತಯಾರಿ ಆಲ್ಮೋಸ್ಟ್ ಆಗಲಿ ಮುಗಿಸಿದ್ರು. ಏಕೆಂದರೆ ನೈಟ್ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ರು, ಹಾಗಾಗಿ ಮಸಾಲೆ ಎಲ್ಲ ರುಬ್ಕೊಟ್ಟಿದ್ರು. ನಾವು ನೈಟ್ ಒಂದು 12 ಗಂಟೆವರೆಗೂ ಸ್ವಲ್ಪ ಈರುಳ್ಳಿ ಒಂದು ಹಚ್ಕೊಟ್ಟೆ ನಾನು ಅಷ್ಟೇ. ಹಚ್ಚು ಆಗಾಗ ಎದ್ದೊಳ್ತಾ ಇದ್ದ. ನನಗೆ ನಿದ್ದೆ ಏನು ಬರ್ತಾ ಇರಲಿಲ್ಲ. ಈ ಥರ ಜನ ಎಲ್ಲ ಇದ್ದರೆ ನನಗೆ ನಿದ್ದೆ ಬರೋದಿಲ್ಲ. ಹಾಗಾಗಿ ಒಂದು 12 o'clock 12:30ವರೆಗೂ ಅಷ್ಟೇ. ಮತ್ತು ನಾನು ಹೋಗಿ ಹಚ್ಚೋ ಹತ್ರ ಅಂದರೆ ಸೆಂಟ್ರಲ್ಲಿ ಎದ್ದೊಳ್ತಾನೆ, ನೀರು ಎಲ್ಲ ಕೇಳ್ತಾ ಇರ್ತಾನಲ್ವ, ಹಾಗಾಗಿ ಅವನ ಹತ್ರ ಹೋಗಿ ನಾನು ಹಂಗೆ ಮಲ್ಕೊಂಡ್ಬಿಟ್ಟೆ. ಹಾಗೆ ಅಜ್ಜಿ ತಾತಂಗೆ ಅಂದರೆ ವಿಶ್ವಣ್ಣ ಇದ್ದಾರಲ್ಲ, ಅಂದರೆ ತಿಪ್ಪಣ್ಣ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವ, ಅವರು ತಂದೆ ತಾಯಿಗೆ ಅಂದರೆ ಬಟ್ಟೆ ಎಲ್ಲ ಕೊಡೋರೆಲ್ಲ ಕೊಡ್ತಾ ಇದ್ದಾರೆ. ಹಾಗೆಯೇ ಇವ್ರ ಮನೆಗೆ ಏನೆಲ್ಲ ಸೊಸೆಯರಿದ್ದಾರೆ ಅಂದರೆ ಅವ್ರವ್ರ ತವ್ರ ಮನೆಯವರೆಲ್ಲನೂ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಕೊಟ್ಟರು. ಅಂದರೆ ನಮ್ಮ ಅಕ್ಕ ವೀಣಕ್ಕಂಗೆ ಮಡ್ಲಕ್ಕಿ ಕೊಟ್ಟರು. ಈ ಥರ ಅಂದರೆ ಅವ್ರಿಗೆ ಏನೆಲ್ಲ ಹೆಣ್ಮಕ್ಳು ಅನ್ನೋ ಥರ ಇರುತ್ತಲ್ಲ, ಅವರೆಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ಟರು. ವೀಣಕ್ಕ ಇದ್ಬಿಟ್ಟು ಬಳೆ ತರ್ಕೊಳ್ಳಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದರು. ನಾನು ಮತ್ತು ಅಮ್ಮ, ಆಂಟಿ, ಅಕ್ಕ ಎಲ್ಲರೂ ಒಟ್ನಾಗ ಎಲ್ಲರೂ ಬಂದ್ವಿ, ಯಾರ್ಯಾರೆಲ್ಲ ಬಂದಿದ್ದರು. ಬಂದಾದಮೇಲೆ ಎಲ್ಲ ನಮ್ಮ ಅಕ್ಕ ಆಗಲೇ ತೊಡ್ಕೊಂಡಿದ್ಲು ಬಳೆನ. ಅವಳಿಗೆ ತುಂಬ ಇಷ್ಟ ಈ ಥರ ಎಲ್ಲ. ಅವಳು ನೋಡಿ ಬಳೆ ಹೆಂಗೆ ತೊಡಿಸ್ಕೊಂಡಿದ್ದಾಳೆ. ಹಳೆ ವಿಧವೇ ಓಡಿಸ್ಕೊಂಡಿಲ್ಲ, ಹಂಗೆ ಹಾಕಿಸ್ಕೊಂಡಿದ್ದಾಳೆ. ಎಲ್ಲರೂ ಹಂಗೆ ಹೇಳ್ತಾಯಿದ್ರು, ಅದೇನು ಅಷ್ಟೊಂದು ಇಷ್ಟನಾ ಅಂತ. ಅಂದರೆ ಅದು ಒಂಥರ ಕಲರ್, ಇದೊಂಥರ ಕಲರ್ ಕಾಣಿಸ್ತಿದೆ ಅಂತ ಹೇಳಿ. ಇದು ಬಂದುಬಿಟ್ಟು ಬಯಲು ಆಂಜನೇಯ. ಇದಕ್ಕೆ ಗುಡಿ ಎಲ್ಲ ಏನು ಕಟ್ಟಿಲ್ಲ. ನಾವು ಬಂದಾಗ ಅಂದರೆ ನಾನು ಸ್ಟಾರ್ಟಿಂಗ್ ಈ ಊರಿಗೆ ಬಂದಾಗ ಇಲ್ಲಿ ಅಂದರೆ ಮದುವೆಗಳಲ್ಲೆಲ್ಲ ಸ್ವಲ್ಪ ದೇವಸ್ಥಾನ ಕರ್ಕೊಬಂದು ಎಲ್ಲ ಪೂಜೆ ಮಾಡಿಸ್ತಾರಲ್ಲ, ಆವಾಗ ಬಂದಿದ್ದೆ. ಅದೆಲ್ಲ ಸ್ವಲ್ಪ ನೆನಪಾಯಿತು. ಹಾಗೆಯೇ ಎಲ್ಲರೂ ಬಳೆ ಕೂಡ ತೊಟ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಅಚ್ಚುಗೆಲ್ಲ ಆಟ ಸಾಮಾನು ನೋಡಿಬಿಟ್ಟು ಫುಲ್ಲು ಅಟ್ರಾಕ್ಟ್ ಆಗ್ತಾ ಇದ್ದಾನೆ. ಅಯ್ಯೋ ಎಲ್ಲ ನೋಡಿಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅನ್ನೋ ಥರ. ಈ ಆಟ ಸಾಮಾನು ಇದ್ದರೆ ಮಕ್ಕಳು ಕೇಳಬೇಕಾ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಈ JCB ಎಲ್ಲ ಇರುತ್ತಲ್ಲ, ಈ ಕಾರು ಎಲ್ಲ ಇಷ್ಟ ಆಗಲ್ಲ ನನಗೆ. ಏಕೆಂದರೆ ಹೊಡೆದಾಕೊಂಡ್ಬಿಡ್ತಾನೆ, ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ ಈ ಜಾತ್ರೆಗಳಲ್ಲಿ. ಹಾಗಾಗಿ ನಾವು ಮನೇಲಿ ಆಲ್ರೆಡಿ ತಂದಿರೋದು ತುಂಬ ಕ್ವಾಲಿಟಿ ಇದೆ, ಅದು ಹೊಡೆದು ಕೂಡ ಹೋಗಿಲ್ಲ. ಹಾಗಾಗಿ ಸ್ವಲ್ಪ ಗೊಂಬೆಗಳು ಥರ ಕೊಡ್ಸೋಣ ಅಂತ ಹೇಳಿ ನಾನು ಗೊಂಬೆನ ಚೂಸ್ ಮಾಡಿಕೊಂಡೆ. ಹೊಡೆದೋಗೋದಿಲ್ಲ, ಸ್ವಲ್ಪ ನೀಟಾಗಿ ಇಟ್ಕೋತಾನೆ ಅಂತ ಹೇಳಿ ಅಷ್ಟೇ. ಆಗಲೇ ಈ JCB ಒಂದಿಲ್ಲ, ಈ ಕಾರು ಟ್ರೈನು ಆಲ್ಮೋಸ್ಟ್ ಇದೆ, ಏನಕ್ಕೆ ಅದೆಲ್ಲ ವೇಸ್ಟು ಅಂತ ಹೇಳಿ ಅಷ್ಟೇ. ಆನೆ ಮತ್ತು ಜಿರಾಫೆ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ನಾನು. ಇಲ್ಲಾಂದರೆ ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಇದ್ಬಿಟ್ಟು ಇಲ್ಲ ತಗೋ ಎರಡನ್ನೂ ಅಂತ ಹೇಳಿ ತೊಗೊಂಡ್ವಿ ನಾವು.
ಇದು ನೋಡೋಣ ಕಣ್ಣೆ ಹೋಗೈತಿದ್ ಬೇಡ ಅದೇ ಒಂದೇ ಥರದೇ ಬರೋದು ಕಣ್ಣೆ ಹೊಂಟೋಗ್ಬಿಟ್ಟೈತೆ ಅದಕ್ಕೆ ಅಂತ ಇರೋಚು ಹಸು ಮುಟ್ಟಕ್ಕೆ ನೋಡಿ ಹೆಚ್ಚು ಹಿಂಗೆ ಅಳ್ತಿದ್ದಾನೆ ಅಂತ ಹೇಳಿ ಒಂದು ತಪ್ಪಲೆ ಖಾಲಿ ಅಣ್ಣ ಚಿಕ್ಕೋಣ ಆಗ್ತೈತೆ ಚಿಕನ್ ಸುಮಾರು 10:30ಗೆಲ್ಲ ಊಟಕ್ಕೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಜನ ಕೂಡ ಆಲ್ರೆಡಿ ಬಂದಿದ್ದರು. ಹಾಗಾಗಿ ಸುಮಾರು ಜನ ಊಟ ಮಾಡ್ತಾಯಿದ್ರು. ಒಂದು ಸೈಡ್ ವೆಯ್ಟ್ ಮಾಡ್ತಾಯಿದ್ರು. ಹೆಂಗಿಲ್ಲ ಅಂದರೆ ಒಂದು 1000 ಮೆಂಬರ್ಸ್ ಊಟ ಮಾಡಿದ್ದಾರೆ ಇಲ್ಲಿ. ನಾನು ತುಂಬ ಚೆನ್ನಾಗಿ ಮಾಡಿದರು ಅಡುಗೆ, ಯಾವುದು ಕೆಡಿಸಿರಲಿಲ್ಲ, ಎಲ್ಲ ಚೆನ್ನಾಗಿತ್ತು, ರುಚಿ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡ್ತಾರೆ. ಇವಾಗ ಜರುಗಿಸಿ ಇದನ್ನ ಹೋಗ್ಲಿ, ಇದನ್ನ ಜರುಗಿಸಿ, ಈಗ ತಿರುಗಿಸು ಸುಮ್ಮನೆ ಹಂಗೆ. ಹಾಗೆ ಅಚ್ಚುಗೆ ಊಟ ಮಾಡ್ಸೋಣ ಅಂತ ಹೇಳಿ ಮಾಳಿಗೆ ಮೇಲೆ ಬಂದರೆ ಇಲ್ಲೂ ಕೂಡ ಜನ ಇದ್ದಾರೆ. ನನಗೆ ಗೊತ್ತಿಲ್ಲ ಇಲ್ಲೂ ಕೂಡ ಊಟ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಹಾಗೆಯೇ ಅಚ್ಚುಗೆ ಸ್ವಲ್ಪ ಮುದ್ದೆ, ಸ್ವಲ್ಪ ರೈಸ್ ಇಟ್ಕೊಂಡು ಬಂದಿದೆ ಒಂದು ಚೂರು. ಆದರೆ ಅವನು ಬರೀ ಖಾಲಿ ರೈಸು, ಖಾಲಿ ಮುದ್ದೆ ತಿಂದಿದ್ದಾನೆ. ನಿನ್ನೆ ಅಂದರೆ ಮಂಗಳವಾರದ ದಿವಸನೂ ಅದೇ ಥರ ಮಾಡ್ದೆ. ಸುಮಾರು ದಿನದಿಂದ ಈ ಥರ ಮಾಡ್ತಾಯಿದ್ದೇನೆ ಒಂದೊಂದು ಟೈಮಲ್ಲಿ. ಬರೀ ರೈಸ್ ತಿನ್ನೋದು, ಬರೀ ಮುದ್ದೆ ತಿನ್ನೋದು, ಏನು ಸಾಂಬಾರು ಹಾಕಿಸ್ಕೊಳ್ದೆ ಇರೋದು, ಈ ಥರ ಹೆಂಗೋ ತಿಂದರೆ ಸಾಕಪ್ಪ ಅನ್ನೋ ಥರ ನನಗೆ. ಹಾಗಾಗಿ ಊಟ ಕೂಡ ಮಾಡಿಸ್ದೆ. ನಮ್ಮಮ್ಮನೂ ಕೂಡ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿದ್ರು ಅಲ್ಲೇ. ಅಂದರೆ ಎಲ್ಲ ನೋಡಿ ತಿನ್ನೋದಕ್ಕಾಗಲ್ಲ, ನಾನು ಬ್ಲೆಡ್ ತಿಂದಿದ್ದೆ. ಅಂದರೆ ಬ್ಲಡ್ಡೆಲ್ಲ ಹುರಿದು ಮಾಡಿದ್ರು, ಚೆನ್ನಾಗಿತ್ತು, ತಿಂದುಬಿಟ್ಟೆ. ನಾನು ಫಸ್ಟೇ ಅಂದರೆ ಮೊದಲೇ ತಿಂದಿರೋದ್ರಿಂದ ನನಗೆ ಊಟ ತಿನ್ನೋದಕ್ಕೆಲ್ಲ ನನಗೊಂಥರ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಗೊತ್ತಲ್ವ, ಬ್ಲಡ್ ತಿಂದರೆ ಊಟ ಎಲ್ಲ, ಅದು ಈ ಥರ ಜನದಲ್ಲಿ ಈ ಥರ ಜಾಸ್ತಿ ಇಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಒಂಥರ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಬರೀ ಸೌತೆಕಾಯಿ ತಿಂದಿದ್ದೆ ಜಾಸ್ತಿ ಹೇಳ್ಬೇಕಂದ್ರೆ. ಮಾಮೂಂದೊಂದು ಮನೆ ನಿಂದಲ್ವಂತೆ. ಬಿರಿಯಾನಿ ತಿನ್ಬೇಡ ಇವರು. ಹಾಗೆಯೇ ಹುಡುಗರಿಗೆ ಮಟನ್ ತಿನ್ನಲಿ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಇಲ್ಲ ಬಿರಿಯಾನಿ ತಿನ್ನಲಿ, ಮನೇಲಿ ಯಾವಾಗಲೂ ಮಾಡೋದಿಲ್ಲ, ಮಟನ್ನು ಚಿಕನ್ ಎಲ್ಲ ಮಾಡ್ತಾ ಇರ್ತಾರಲ್ಲ. ಹಾಗಾಗಿ ಮಳೆ ಬೇರೆ ಬಂದಿದೆ, ಕುರಿ ಮಾಡಿರೋದ್ರಿಂದ ಸ್ವಲ್ಪ ಶೀತ ಆಗುತ್ತೆ ಮಕ್ಕಳಿಗೆ. ನಮ್ಮ ಅಕ್ಕನ ಮಕ್ಳಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಶೀತದ ಐಟಮ್. ಹಾಗಾಗಿ ಎಮ್ಮಿಯಲ್ಲಿಯೇ ತಿಮ್ಮರಾಯಪ್ಪನವ್ರು ಕೂಡ ಬಂದಿದ್ದರು. ಸೊ ಹಾಗೆಯೇ ನಮ್ಮ ಅಕ್ಕವ್ರು ಕೂಡ ಊಟ ಮಾಡ್ಕೊಂಡು ಹೊರಟರು. ಏಕೆಂದರೆ ಹಸುಗಳೆಲ್ಲ ಇದ್ದಾವೆ, ಅದಕ್ಕೆ ಮೇವು, ನೀರು ಎಲ್ಲ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಮ್ಮ ಅಕ್ಕನ ಮಕ್ಕಳಿಬ್ಬರು, ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮಮ್ಮ ಯಾರಾದರೂ ಒಬ್ರು ಇರ್ರಿ, ಅಂದರೆ ನಮ್ಮ ಅಕ್ಕ ನಮ್ಮಮ್ಮ ಯಾರಾದರೂ ಒಬ್ರು ಇರ್ರಿ. ಇಷ್ಟೊಂದು ಜನ ಗಾಡೀಲಿ ಹೋಗೋದೇನಕ್ಕೆ, ಅಂದರೆ ಮಳೆ ಎಲ್ಲ ಬಂದಿತ್ತಲ್ವ, ನೆಲ ಎಲ್ಲ ಹಸಿ ಇರುತ್ತೆ. ಹಾಗಾಗಿ ಆದರೂ ಕೂಡ ಕೇಳಲಿಲ್ಲ, ಎಲ್ಲರೂ ಕೂಡ ಹೊರಟರು.
ಎಲ್ಲರೂ ಕೂಡ ಹೋದರು. ಎಲ್ಲ ಮನೆಯೆಲ್ಲ ಸ್ವಲ್ಪ ಖಾಲಿ ಅನ್ನಿಸ್ತಾ ಇತ್ತು ಲೈಟಾಗಿ ನನಗೆ. ಏಕೆಂದರೆ ಸಿಕ್ಕಾಪಟ್ಟೆ ಜನ ಇದ್ದರು, ಎಲ್ಲ ಹೊರಡೋರೆಲ್ಲ ಹೊರಟುಬಿಟ್ರಲ್ಲ, ಹಾಗಾಗಿ ತುಂಬ ಜನ ಬಂದಿದ್ದರು. ಹಾಗೆಯೇ ಅಚ್ಚು ಕೂಡ ಎಲ್ಲ ಆಟ ಆಡ್ತಾಯಿದ್ರು. ಅಂದರೆ ಹುಡುಗರು ಇರಬೇಕು, ಹಿಂಗೆ ಮಕ್ಕಳೆಲ್ಲ ಇದ್ದಷ್ಟು ಚೆನ್ನಾಗಿ ಎಕ್ಸೈಟಾಗಿ ಆಟ ಆಡ್ತಾನೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಪಡ್ತಾನೆ ಈ ಥರ ಎಲ್ಲ. ಲೈಟ್ ಮಳೆ ಅಂತ ಬರ್ತಾ ಇದೆ ಇಲ್ಲಿ ಊರಾಗೆ. ಬಾಹುಬಲಿ ಅದು ಫಸ್ಟ್ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್.